ಅಲ್ಲಿಂದ ಹೇಗೆ ಮುಂದೆ ಜರ್ನಿ? ಅದೇ ಹೇಳ್ತಿರೋದು, ಇದು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನನಗೆ. ಯಾಕಂದ್ರೆ ಅವ್ನ ಪರ್ಸ್ನಲ್ ಮ್ಯಾಟ್ರ್ಗಳು ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳೆಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಯಾಕಂದರೆ ಇಲ್ಲಿ ಸಿನಿಮಾ ಬಿಟ್ಟು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಸೆಟ್ ಡಿಪಾರ್ಟ್ಮೆಂಟ್ಲಿ ಕೆಲ್ಸಕ್ಕೆ ಹೋಗ್ಬಿಡೋಣ. ಯಾಕಂದರೆ ಸೆಟ್ ಡಿಪಾರ್ಟ್ಮೆಂಟಲ್ಲಿ ಅವ್ನು ಕೆಲಸಕ್ಕೆ ಹೋದರೆ ದುಡ್ಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ದುಡ್ಡೇ ಕೊಡ್ತಿರಲಿಲ್ಲ ಬಿಡಿ. ಬಹುಶಃ ನನ್ನ ಪ್ರಕಾರ ಅದೇನೋ ಶಾಪನೇ ಏನೋ ಗೊತ್ತಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡೋರು ಡೈರೆಕ್ಟ್ರೆ, ಅದೇ ಟೀಮ್. ಪ್ರೀ ಪ್ರೊಡಕ್ಷನಿಂದ ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಿಂತ್ಕೊಳ್ಳೋರು ಅವರೇ. ಯಾರು? ಡೈರೆಕ್ಟ್ರುಗಳು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು. ನೀವು ಹೋಗಿ ಫೀಲ್ಡ್ ಕ್ಲಿಯರ್ ಮಾಡುವಂತ ಬಿಡ್ತಾರೆ. ಪಬ್ಲಿಕಲ್ಲಿ ಶೂಟಿಂಗ್ ಮಾಡಬೇಕಾದಾಗ ಪಬ್ಲಿಕ್ ಹೆಂಗೆ ಮಾತಾಡ್ತಾರೆ ಗೊತ್ತಾ? ನಾವು ಅದನ್ನೆಲ್ಲ ಅನ್ನಿಸ್ಕೊಂಡಿದ್ವಿ. ಕಾರಣ ಏನಕ್ಕೆ ಅನ್ನಿಸ್ಕೊತೀವಿ ಹೇಳಿ? ಡೈರೆಕ್ಟ್ರಿಗೆ ಒಳ್ಳೇದಾಗಬೇಕು, ಆರ್ಟಿಸ್ಟ್ ಒಳ್ಳೇದಾಗಬೇಕು, ಹೀರೋ ಗೆಲ್ಲಬೇಕು ಅಂತ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಗೆಲ್ಲಬೇಕು ಅಂತ. ಆದರೆ ಯಾರು ಆ ಪ್ರಾಬ್ಲಮ್ ಅರ್ಥ ಮಾಡ್ಕೋತಾರೆ? ಬೆಂಗಳೂರು ಬಂದು 1,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಒಬ್ಬ ವ್ಯಕ್ತಿ, ಆದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರಿಗೆ ಎಷ್ಟು ಕೊಡ್ತಾರೆ? ಯಾಕೆ ಒಳ್ಳೆ ಸಿನಿಮಾಗಳು ಬರೋಲ್ಲ? ಅವ್ರಿಗೂ ಸಮಸ್ಯೆಗಳಿರುತ್ತಲ್ಲ, ಅವ್ರಿಗೂ ಸಂಸಾರ ಇರುತ್ತಲ್ಲ, ಅವ್ರಿಗೂ ಸಮಸ್ಯೆಗಳನ್ನ ಸಂಪಾದನೆಯಿಂದನೇ ತೀರಿಸ್ಕೋಬೇಕಲ್ಲ. ಹಂಗಾಗಿ ಆ ಥರದ್ದು. ಓಕೆ, ಅಲ್ಲಿಂದ ನಿಮ್ದು ಗಿಲ್ಲಿದು ಕಾನ್ವರ್ಸೇಷನ್ ನಲ್ಲಿ ಮೂಳೆಯಿಂದ ಶುರು ಆಯ್ತು, ಪಿಒಟಿಯಿಂದ ಶುರು.